ನೋಡಿ ಒಂದೇ ಅರ್ಥ ಮಾಡ್ಕೊಳ್ಳಿ, ನೀವು ಹೇಳೋದು ಒಪ್ತೀನಿ, ಎಲ್ಲ ಕಡೆ ತೋಡಿದೆ ಈ ಅದು ಮತ್ತೆ JJM ನಾವು ಬದನಾಮ ಆಗ್ತಾ ಇರೋದೇ ಏನೋ ರೋಡ್ಗಳನ್ನ ನಾವು ಹೊಡೆದಿದ್ದಕ್ಕೆ. ಇದು ಈಗ ಎಕ್ಸಾಂಪಲ್ ಒಂದು JJM ನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಮಗೆ ಏನಿಲ್ಲ ಅಂದ್ರೂ 18 ತಿಂಗಳು ಮಿನಿಮಮ್ ಬೇಕು. ಯಾಕಂದರೆ ಫಸ್ಟ್ ನಾವು ಸೋರ್ಸ್ ಹುಡುಕ್ಬೇಕು, ಸೋರ್ಸ್ ಆದಮೇಲೆ ಪೈಪ್ಲೈನ್ ಲೈನ್ ಮಾಡಬೇಕು, ಪೈಪ್ಲೈನ್ ಲೈನ್ ಒಂದು ಮಾನ್ಸೂನಿಗೆ ಕಾಯ್ಬೇಕು ನಾವು. ಒಂದು ಮಳೆಗಾಲ ಆದಮೇಲೆ ಅದು ನೀರು ಸರಬರಾಜು ಆಗ್ತಾ ಇದೆ ಎಲ್ಲ ಸರಿಯಾಗಿ ನೋಡಬೇಕು, ಲೀಕ್ ಆಗ್ತಾ ಇದೆ ಎಲ್ಲ ನೋಡಬೇಕು, ಲೀಕ್ ಆಗ್ತಾ ಇದ್ರೆ ಅದು ಮತ್ತೆ ದುರಸ್ತಿ ಮಾಡಬೇಕು, ಅದಾದಮೇಲೆ ಅದು ಮುಚ್ಚಬೇಕು. ಸೊ ಏನಿಲ್ಲ ಅಂದ್ರೂ ಒಂದೊಂದು ಲೈನಿಗೆ ಮಿನಿಮಮ್ 18 to 24 months ಆಗೋದು ಸಹಜ. ಅಟ್ಲೀಸ್ಟ್ ಒನ್ ಮಾನ್ಸೂನ್ ಸೈಕಲ್ ಅಥವಾ ಎರಡನ್ನ ನೋಡ್ತಾರೆ. ಸೊ ಅದರಿಂದ ಅದು ವಿಳಂಬ ಆಗೋದು ಸಹಜ. ಬಟ್ ಇಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಅಂತ ಕೂಡ ನಾನು ಒಪ್ತೀನಿ. ಅದಕ್ಕೆ ಒಂದು ಅದೇ ಅಲ್ಲೇ ಹೋಗ್ತಾ ಇದ್ದೀವಿ. ಈಗ ಅದೇನು ಸಂಪೂರ್ಣ ಮಾಹಿತಿ ಇಲ್ಲ, ಈಗ ಬಂತು ಮಾಹಿತಿ. ನಾವು ಡಾಕ್ಟರ್ ಸಾಹೇಬ್ರು ಅಲ್ಲೇ ಹೋಗ್ತಾ ಇದ್ದೀವಿ. ಬಟ್ ಯಾವ ನೆಗ್ಲಿಜೆನ್ಸ್ ಅದೇ ಈಗ ಹೇಳಿದ್ರಲ್ಲ ಹುಡುಗ, ನಾನು ಹೇಳಿದ್ದೀನಲ್ಲ, ಇಟ್ ಟೇಕ್ಸ್ 18 months ಮಿನಿಮಮ್. 12 to 18 months ಅಂತೂ ಬೇಕೇ ಬೇಕು. ಎಲ್ಲಿ ಜಾಸ್ತಿ ಇದು ಇರ್ತದೆ ಅಟ್ಲೀಸ್ಟ್ 24 months ಅಂತೂ ಬೇಕೇ ಬೇಕು. ನಾವು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡುವಂಥ ಕೆಲಸ ಅಲ್ಲ ಇದು, ಎಸ್ಪೆಷಲಿ ಸರಬರಾಜು. ಅಂಗನವಾಡಿ ಕಾರ್ಯಕರ್ತರು ಕೂಡ ಇದಕ್ಕೆ ಅಂದರೆ ಅವ್ರದ್ದೊಂದು ಪ್ರೊಟೆಸ್ಟ್ ಅಪ್ರೆನ್ಷನ್ ಏನಿದೆ ಅಂದರೆ, ಇದು ಸ್ಟಾರ್ಟ್ ಮಾಡಿದರೆ ಎಲ್ಲ ಮಕ್ಕಳು ಅಲ್ಲೇ ಶಿಫ್ಟ್ ಆಗ್ತಾರೆ, ಅಂಗನವಾಡಿ ಕ್ಲೋಸ್ ಆಗ್ತದೆ ಅಂತ ಅವ್ರ ಅಪ್ರೆನ್ಷನ್. ಹಂಗಾಗಿ ಅವರು ಅಪ್ರೆನ್ಷನನ್ನು ಅವರು ವ್ಯಕ್ತ ಮಾಡಿದರು. ಆಮೇಲೆ ಅವರು ಒಂದು ರಿಪ್ರೆಸೆಂಟೇಷನು ಪ್ರೊಟೆಸ್ಟ್ ಮಾಡಿದ್ದು ರಾಜ್ಯಾದ್ಯಂತ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೂ ಕೂಡ ರಿಪ್ರೆಸೆಂಟೇಷನ್ ಕೊಟ್ಟಿದ್ದರು. ಅವರು ಕೂಡ ಅಲ್ಲಿ ಪ್ರೊಟೆಸ್ಟ್ ಸೈಟಿಗೆ ಹೋಗಿ ಅವರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಮೀಟಿಂಗನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಅಂದರೆ ನಮ್ಮ ಶಿಕ್ಷಣ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಒಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅದನ್ನು ರಿಸಾಲ್ವ್ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ಅಲ್ಲಿ ಅಂದರೆ ಯಾರಿಗೂ ಇವ್ರಿಗೂ ತೊಂದರೆ ಆಗದೆ ಇರೋಂಗೆ ಮತ್ತು LKG UKG ಸ್ಟಾರ್ಟ್ ಮಾಡೋಂಗೆ ಒಂದು ನಿರ್ಧಾರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮತ್ತೆ ನೋಡಿ. ಅವೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಸುಮ್ಮನೆ. ನೀವು ದಯವಿಟ್ಟು ನನಗೆ ಪ್ರಿಯಾಂಕಗೆ ಕೇಳಿ, ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ರಿಕ್ವೆಸ್ಟ್ ಇದೆ, ನನಗೆ ಪ್ರಿಯಾಂಕಗೆ ಪಾಸಿಟಿವ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಏನೇ ಕೇಳಿ, ನೀವೇನಾಗ ತಪ್ಪಾಗಿದೆ ಅಂತ ಬೈರಿ, ನಮಗೆ ಪರವಾಗಿಲ್ಲ. ನೀವು ಏನೇ ತಪ್ಪಾಗಿದ್ರೆ ಸೆಟ್ರೇಟ್ ಮಾಡಿ ಸುಮ್ಮನೆ ರಾಜಕೀಯ ಪ್ರಶ್ನೆಗಳು ಕೇಳಿ ಗೊಂದಲ ಮಾಡಕ್ಕೆ ಹೋಗಬೇಡಿ ಅಷ್ಟೇ. ಇವತ್ತು DHO ಕರೆದಿದ್ದೀವಿ, ಇದಾದಮೇಲೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ವಿಲ್ ಗಿವ್ ಡೈರೆಕ್ಷನ್. ಯಾಕಂದ್ರೆ ದಿಸ್ ಈಸ್ ದ ಟೈಮ್. ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಜ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ರೆಡ್ ಅಲರ್ಟನ್ನು ಅವರಿಗೆ ಕೊಡೋಕ್ಕೆ ಹೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡಮಿಕ್ ಏರಿಯಾಸ್ ಇರುತ್ತೆ ನಮ್ಮ ಹತ್ರ, ಯಾವ್ಯಾವ ಎಂಡಮಿಕ್ ಏರಿಯಾದಲ್ಲಿದೆ ಅಂತ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು, ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ನೋಡಿ, ಇಲ್ಲಿ ಕೇಳಿ, ಮಾಡಿದವ್ರು ಪಾಪ ಆಡ್ದವ್ರು ಬಾಯಿಲ್ಲ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ? ಸುಮ್ಮನೆ ನಾವು ಕೆಟ್ಟ ಮಾತ್ರ ಇಲ್ಲ ಅದು ಅಲ್ಲ. ಒಂದೇ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬ್ ಹೇಳ್ದಂಗೆ ನೋಡಿ, ಏನೇ ಇದ್ರು ಕಲಬುರಗಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಉದಾಹರಣೆಗೆ ನೋಡಿ, ಎಂದೂ ಕೂಡ ನಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರೈತರಿಗೆ ಪರಿಹಾರ ಸಿಕ್ಕಿರಲಿಲ್ಲ. 630-700 ಕೋಟಿ ರೂಪಾಯಿ ಬರ್ತಾ ಇದೆ. ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಆಗ್ತಾ ಇದೆ. ಡ್ರಾಟ್ ಅಲ್ಲಿ ಬರಗಾಲದಲ್ಲೂ ಕೂಡ ನಾವು ಪ್ರಾಮಾಣಿಕವಾಗಿ ಈ ಬಹುಶಃ ಏನಿಲ್ಲ ಒಂದು 100 ಮೀಟಿಂಗ್ಗಳನ್ನ ನಾವು ಮಾಡಿ ನಿಮಗೂ ಓಪನ್ ಮಾಡಿ ನೀವು ಕೂಡ ಬಂದಿದ್ದೀರ. ಅದಕ್ಕೆ ನಾವು ಮಾಡೋದಕ್ಕೆ ಸ್ವಲ್ಪ ನೀವು ನಮ್ಗೆ ಪ್ರೋತ್ಸಾಹ ಕೊಟ್ರೆ ಇನ್ನ ಹೆಚ್ಚು ಮಾಡ್ತೀವಿ. ಬೇಸಿಕಲಿ ನಮಗೆ ನೀವು ಇದು ಸರಿ ಇಲ್ಲ ಹಾಗಲ್ಲ. ಮೊನ್ನೆ ನನ್ನ ಫೋಕಸ್ ಬೇಕು ಅಂತ ಪಾಸಿಟಿವ್ ಸೈಡ್ ಇರ್ಲಿ, ನಮ್ಮ ಫೋಕಸ್ ಎಲ್ಲ ಪಾಸಿಟಿವ್ ಸೈಡ್ ಇರ್ಲಿ. ಡೆವಲಪ್ಮೆಂಟ್ ಇದು ನಾವು ಬೇಡ, ನಮಗೂ ಬೇಡ, ಪ್ರಿಯಾಂಕು ಬೇಡ. ಅಲ್ಲಿ ಇದಾರು ಮಾಡೋರು ಮಾಡ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಅದು ಬೇಡ. ನಾವು ಪ್ರೋ ಡೆವಲಪ್ಮೆಂಟ್, ಪ್ರೋ ಪೀಪಲ್, ಜನರಿಗೆ ಅನುಕೂಲ ಆಗೋದು ಅಷ್ಟೇ ಮಾಡೋದು ನಮ್ಮ ಉದ್ದೇಶ. ಚೆನ್ನಾಗಿದ್ರು ಈಗ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸ್ವತಂತ್ರ ಇದೆ. ಏನಾದ್ರೂ ಅವರ ವೈಯಕ್ತಿಕ ಅಭಿಪ್ರಾಯಗಳಿದ್ರೆ ಹೈಕಮಾಂಡ್ ಹತ್ರ ಹೋಗಿ ಹೇಳಿ, ಯಾರು ಅದಕ್ಕೆ ತಕರಾರಿಲ್ಲ. ಪಕ್ಷದ ವೇದಿಕೆ ಇರ್ತದೆ, ಯಾರ ಹತ್ರ ಹೇಳ್ಬೇಕು ಹೇಳಿದ್ರೆ ಆಯ್ತು ಅಷ್ಟೇ. ನಾವ್ ಯಾರು ಆಸ್ಪಿರೆಂಟ್ ನೋಡಿ, ನಾವು ಇಲ್ಲ, ಇವರು ಇಲ್ಲ, ನಾವ್ ಯಾರು ಆಸ್ಪಿರೆಂಟ್ ಇಲ್ಲ.
ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದು ಸಪೋರ್ಟ್ ಮಾಡ್ತೀವಿ. ಅಲ್ಲಲ್ಲ, ಈ ಶಾಸಕರ ಇಲ್ಲಿ ಕೇಳಿ, ಅಕ್ಷರಾವಿಷ್ಕಾರಲ್ಲೂ ಕೂಡ ಇವರು ಡಿಪಾರ್ಟ್ಮೆಂಟ್ ಅವ್ರು ಏನೋ ಪ್ಲಾನ್ ಮಾಡಿದ್ದಾರೆ, ಬಟ್ ಅಲ್ಲಿ ಸಂಬಂಧಪಟ್ಟ ಶಾಸಕರ ಅಭಿಪ್ರಾಯ ತೆಗೆದುಕೊಂಡೇ ಮಾಡಬೇಕು ಅಂತಕ್ಕಂಥದ್ದು ಇದೆ ಗೈಡ್ಲೈನ್ಸ್. ಮಿಸ್ಕಮ್ಯುನಿಕೇಶನ್ ಆಗಿದೆ. ಎಜುಕೇಶನ್ಗೆ ಇಷ್ಟ ಅಂತ ಇಟ್ಟಿದ್ದೀವಿ. ರಾಜಕೀಯ ಪ್ರಶ್ನೆ ಏನಾದರೂ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಮತ್ತೆ ಬೇಡಿಕೆ ಇಟ್ಟಿದ್ರು. ಮಧು ಬಂಗಾರಕ್ಕೂ ಸಹ ಅದಕ್ಕೆ ಸರ್ಕಾರದ ಪರಿಶೀಲನೆಯಲ್ಲಿ ಇದೆ. ನಿನ್ನೆ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಅದ್ರ ಬಗ್ಗೆ ಏನಾದರೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಬಟ್ ಮೊನ್ನೆ ನಾವು ಮಾತಾಡ್ಬೇಕಾದಾಗ ನಾನು ಹೇಳ್ದನಲ್ಲ, ಈ ಹೊಸ ಒಂದು ಇನಿಷಿಯೇಟಿವ್ ನಾವು ಮಾಡಬೇಕಾದಾಗ ಅಲ್ಲಿ ಮಾನವ ಸಂಪನ್ಮೂಲದ ಬಗ್ಗೆ ಚರ್ಚೆ ಆದಾಗ ಈ ವಿಷಯ ಬಂತು. ಸೊ ಅವಾಗ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಅವರು ಅದು ಪರಿಶೀಲನೆ ಮಾಡಿ ನಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.